ಉಡುಪಿ ಅಂದರೆ ಮಧ್ವಾಚಾರ್ಯರು ಸ್ಥಾಪಿಸಿದ ಕೃಷ್ಣನ ನಾಡು, ಎಜುಕೇಷನ್ ಹಬ್ಬು, ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಬುದ್ಧಿವಂತರ ಜಿಲ್ಲೆ ಕಳ್ಳರ ನಾಡಾಗ್ತಿದೆಯಾ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ದರ್ಪ ಅಹಂಕಾರ ನೋಡಿ. ಸೆಕ್ಷನ್ 19(a)(1) ಅಡಿಯಲ್ಲಿ ವಿಡಿಯೋ ಮಾಡಬಾರದು ಅನ್ನೋದನ್ನು ಯಾವ ಸೆಕ್ಷನಲ್ಲಿ ಹೇಳ್ತದೆ ಸ್ಪಷ್ಟಪಡಿಸಿ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಉಡುಪಿ ಅಂದ ಕೂಡಲೇ ತಕ್ಷಣ ನೆನಪಿಗೆ ಬರೋದು ಧರ್ಮ ಸಂಸ್ಥಾಪಕ ಕೃಷ್ಣ ಮಠ, ಹಾಗೆ ಅಷ್ಟಮಠಗಳು, ಅಷ್ಟಯತಿಗಳು, ಇಲ್ಲಿನ ಕರಾವಳಿ ತೀರ, ಬೋರ್ಗರ ಸಮುದ್ರ. ಇಷ್ಟೇ ಅಲ್ಲ, ಈಗ ಅದಕ್ಕೆ ಹೊಸ ಸೇರ್ಪಡೆ ಅತಿಕ್ರಮ ಗಣಿಗಾರಿಕೆ. ಗಣಿ ನಡೆಸೋದಕ್ಕೂ ಕಾನೂನು ಇದೆ. ಕಾನೂನು ಪ್ರಕಾರ ನಡೆಸಿದರೆ ಅದು ಸಕ್ರಮ, ಆದರೆ ಕಾನೂನು ಉಲ್ಲಂಘಿಸಿದೆ ಅದು ಅತಿಕ್ರಮ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ದೂರದಲ್ಲಿ ಸಣ್ಣ ಲೈಟ್ ಕಾಣ್ತಾ ಇರೋದು, ಮತ್ತೆಲ್ಲ ಕತ್ತಲು ಮತ್ತು ಶಬ್ದಗಳು, ಇದು ಅಕ್ರಮ ಗಣಿಗಾರಿಕೆ ಒಂದು ಶಾಂಪಲ್ ಅಷ್ಟೇ. ಬೈಂದೂರು ತಾಲೂಕು ಉಳ್ಳೂರು 11ರಲ್ಲಿ ರಾತ್ರಿ ಗಣಿಗಾರಿಕೆ ನಡೆಸಿ ಲಾರಿಗೆ ರೋಡ್ ಮಾಡ್ತಿರಕ್ಕಂಥ ಒಂದು ಸನ್ನಿವೇಶ ಇದು. ದೂರದಲ್ಲಿ ಕಾಣ್ತಿದ್ದಿಲ್ಲ ಸಣ್ಣ ಲೈಟು, ಇದು ಲಾರಿ ಹೆಡ್ಲೈಟು. ಇಲ್ಲಿ ರಾತ್ರಿ ಸಹಿತ ಗಣಿಗಾರಿಕೆ ನಡೆಸ್ತಾರೆ. ಅಂದರೆ ರಾತ್ರಿ ಗಣಿಗಾರಿಕೆ ನಡಿಬಾರದು ಅಂತ ಹೇಳ್ತಕ್ಕಂಥ ನಿಯಮ, ಆದರೆ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಗಣಿ ನಡೀತದೆ ಅಂತ ಹೇಳಲಿಕ್ಕೆ ನಿಮ್ಮ ಮುಂದ್ಗಡೆ ಇರ್ತಿರೋ ಸಾಕ್ಷಿ ಇದು. ಕೆಂಪು ಕಲ್ಲು ಗಣಿಯ ಇರಲಿ ಅಥವಾ ಶಿಲೆಕಲ್ಲು ಗಣಿಯ ಇರಲಿ, ಅದಕ್ಕೊಂದು ಸ್ಪಷ್ಟ ನಿಯಮ ಇದೆ. ರಾತ್ರಿ ಈ ಗಣಿಗಾರಿಕೆ ನಡೆಸಬಾರ್ದು ಅಂತ. ಯಾಕೆಂದರೆ ಸಾರ್ವಜನಿಕ ಸಮಸ್ಯೆ ಆಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಅದಕ್ಕೊಂದು ಸಮಯ ಮಿತಿಯನ್ನು ಸಹಿತ ನಿಗದಿ ಮಾಡಿದ್ದಾರೆ. ಬೆಳಗ್ಗೆ ರಾತ್ರಿ ಈ ಗಣಿಗಾರಿಕೆ ನಡೆಸೋದ್ರಿಂದ ಸಾರ್ವಜನಿಕರ ಶಾಂತಿ ಭಂಗ ಆಗ್ತದೆ, ಅಂತಂದರೆ ಅವರ ನಿದ್ರೆಗೆ ಭಂಗ ಆಗ್ತದೆ. ಹಾಗಾಗಿ ನಡೆಸಬಾರ್ದು ಹೇಳ್ತಕ್ಕಂಥದ್ದು ನಿಯಮ. ಅದು ಇಲ್ಲಿ ಏನು ನೋಡಿ, ಇದು ಉಳ್ಳೂರಲ್ಲಿ ನಡೀತಾ ಇರುವ ಗಣಿಗಾರಿಕೆ. ಇದು ಏನು ಕಲ್ಲು ಕೊರೆದು ಸ್ಟಾಕ್ ಮಾಡಿದಾರೆ, ಆ ಕಲ್ಲನ್ನು ಲಾರಿಗೆ ಲೋಡ್ ಮಾಡಿ ಲಾರಿ ಅಲ್ಲಿ ಗಣಿ ಪ್ರದೇಶದಿಂದ ಲೋಡನ್ನು ಹೇರ್ಕೊಂಡು ಹೋಗ್ತಾ ಇದೆ. ಸಂಡೂರು ಅದಿರು ಗಣಿ ರಾಜ್ಯಕ್ಕೆ ಕಪ್ಪು ಚುಕ್ಕೆಯಾಗಿತ್ತು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಡೀತಿರುವ ಕಲ್ಲು ಗಣಿ ಇದೆಯಲ್ಲ, ಇದು ಸಹಿತ ಉಡುಪಿಗೆ ಕಪ್ಪು ಚುಕ್ಕೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಉಳ್ಳೂರು 11ರ ಗಣಿ ಪ್ರದೇಶ. ಇಲ್ಲಿ ಸಾರ್ವಜನಿಕ ಅಬ್ಜೆಕ್ಷನ್ ಸಹಿತ ಇದೆ. ಇಲ್ಲಿಂದ ಗಣಿಗಾರಿಕೆ ಮಾಡೋದ್ರಿಂದ ಸಮಸ್ಯೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ದೂರು ಸಹಿತ ಇದೆ. ಆದರೂ ಸಹಿತ ಗಣಿ ಇಲಾಖೆಯವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಬೇಲಿಯ ಎದ್ದು ಹೊಲ ಮೇಯ್ತು ಅಂತಾರಲ್ಲ, ಅದೇ ಆಗಿದ್ದು ಇಲ್ಲಿ. ಏನು ಕೆಂಪು ಕಲ್ಲು ಗಣಿ ನಡೀತಿದೆಯಲ್ಲ, ಅವೆಲ್ಲ ಜಾಗ ಸಹಿತ ಈ ಸರ್ಕಾರದಿಂದ ಅಕ್ರಮ ಸಕ್ರಮ 94CC 94C ದರ್ಖಾಸ್ತು ಭೂಮಿ ಸಹಿತ ಇದೆ. ಹೀಗೆ ಸರ್ಕಾರದಿಂದ ಇವರು ಏನು ಜಾಗವನ್ನು ಜಾಗಕ್ಕೆ ಹಕ್ಕುಪತ್ರ ಪಡೆದಿದ್ದಾರಲ್ಲ, ಆ ಹಕ್ಕುಪತ್ರದಲ್ಲಿ ಏನು ನಮೂದಿಸಿದೆಯೋ ಅದನ್ನು ಮಾತ್ರ ಬಿಟ್ಟು ಅವರು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈ ಒಳ ಕಾನೂನನ್ನು ಗಣಿ ಇಲಾಖೆ ಅಧಿಕಾರಿಗಳೇ ಹೇಳಿಕೊಡ್ತಾರೆ. ನೀವು ಕೃಷಿ ಪರ್ಪಸ್ಸಿಗೋಸ್ಕರ ಅಲ್ಲಿ ಕಲ್ಲು ತೆಗಿಲಿಕ್ಕೆ ಪರ್ಮಿಷನ್ ತಗೊಳ್ಳಿ, ನಾವು ಕೊಡ್ತೇವೆ ಅಂತ. ಇದೆಲ್ಲದೂ ಸಹಿತ ಏನು ಈ ಸರ್ಕಾರಿ ಜಾಗಗಳಿದೆಯಲ್ಲ, ದರ್ಖಾಸ್ತು ಮಾಡಿಕೊಂಡಿರೋದು ಕೃಷಿ ಹೆಸರಿನಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಪರ್ಪಸ್ಸಿಗೋಸ್ಕರ ಈ ಭೂಮಿಯನ್ನು ಪಡೆದಿದ್ದಾರೋ ಆ ಹಕ್ಕುಪತ್ರದಲ್ಲಿ ಏನಿದೆಯೋ ಅದಕ್ಕೆ ಮಾತ್ರ ಬಳಸ್ಕೊಳ್ಬೇಕಾಗ್ತದೆ. ಇವಾಗ ಅಕ್ರಮ ಸಕ್ರಮ ಬೇರೆ ಬೇರೆ ಉದ್ದೇಶ ಕೊಟ್ಟಿರುವ ಜಾಗ ಇದೆಯಲ್ಲ, ಅದು ಅದೇ ಉದ್ದೇಶಕ್ಕೆ ಬಳಕೆ ಆಗಬೇಕು. ಹಾಗಂತ ಈ ಸರ್ಕಾರಿ ಜಾಗವನ್ನು ಏನು ಮಂಜೂರು ಮಾಡ್ಕೊಂಡಿದ್ದಾರಲ್ಲ, ಅವ್ರು ಯಾರಿಗೂ ಜಾಗನೇ ಇಲ್ಲ ಅಂತಲ್ಲ, ಸಾಕಾದಷ್ಟು ಜಮೀನು ಹೋಲ್ಡರ್ ಅವರು. ಆದರೂ ಅವರಿಗೆ ಜಾಗ ಸಿಕ್ಕಿದೆ ಅಂದರೆ ಅದು ಚಿದಂಬರ ರಹಸ್ಯ.
ಇವತ್ತು ಉಳ್ಳವರ ಭೂದಾಹಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಒಂದು ತುಂಡು ಸರ್ಕಾರಿ ಜಾಗ ಸಿಗೋದಿಲ್ಲ. ಹೀಗೆ ಸರ್ಕಾರಿ ಜಾಗ ಸಿಕ್ಕಲಿಲ್ಲ ಅಂತಂದರೆ ಅಭಿವೃದ್ಧಿ ಹೇಗಾಗ್ತದೆ? ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಏನಾದರೂ ಆರ್ಥಿಕ ಉತ್ಪಾದನೆ ಆಗಬೇಕು. ಆರ್ಥಿಕ ಉತ್ಪಾದನೆ ಆಗಬೇಕು ಅಂತಾದರೆ ಇಲ್ಲಿಯ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬರಬೇಕು, ಇಲ್ಲಿಯ ಮೀನು ಉದ್ಯಮ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಆದಂಥ ಝೋನ್ಗಳನ್ನು ಸಿದ್ಧಪಡಿಸಬೇಕಾಗ್ತದೆ. ಇಲ್ಲಿ ಯಾವುದಕ್ಕೂ ಸರ್ಕಾರಿ ಭೂಮಿ ಇಲ್ಲದಕ್ಕೋಸ್ಕರ ಈ ಸರ್ಕಾರ ಖಾಸಗಿಯಾಗಿ ಈ ಜಾಗವನ್ನು ಪರ್ಚೇಸ್ ಮಾಡಿ ಇನ್ವೆಸ್ಟ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಕಾರಣ ಸರ್ಕಾರದ ನೀತಿ, ಅಧಿಕಾರಿಗಳ ಭ್ರಷ್ಟಾಚಾರ. ಇವತ್ತು ಸರ್ಕಾರಿ ಭೂಮಿ ನಿರ್ನಾಮ ಆಗಿ ಹೋಗಿದೆ. ಸ್ನೇಹಿತರೆ, ಹಾಗಾದರೆ ನೀವು ಕೇಳ್ಬೋದು, ಹೀಗೆ ಮಂಜೂರಾದ ಜಾಗದಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಅವಕಾಶನೇ ಇಲ್ಲ ಅಂತ. ಕೃಷಿ ಉದ್ದೇಶಕ್ಕೋಸ್ಕರ ಕಲ್ಲು ತೆಗೆಯೋದೇನೋ ಸರಿ, ಆದರೆ ಸಾಗಾಟ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹೀಗೆ ಕೃಷಿ ಉದ್ದೇಶದಿಂದ ಕಲ್ಲು ತೆಗಿಲಿಕ್ಕೆ ಪರ್ಮಿಷನ್ ಸಿಕ್ಕಿದ ನಂತರ ಅವರು ಕೃಷಿ ಮಾಡಲಿಕ್ಕೆ ಅನುಕೂಲವಾಗುವಂತೆ ಒಂದು 10 ಅಡಿ ಆಳದಲ್ಲಿ ಕಲ್ಲುಗಳನ್ನು ತೆಗಿಲಿಕ್ಕೆ ಅವಕಾಶಗಳಿದೆ. ಹಾಗೆಯೇ ಅವ್ರು ಯಾವ ಸರೌಂಡಲ್ಲಿ ಕಲ್ಲು ತೆಗಿತಿದ್ದಾರಲ್ಲ, ಆ ಸರೌಂಡಲ್ಲೇ ಕಲ್ಲು ಇರಬೇಕು. ಅವರ ವೈಯಕ್ತಿಕವಾಗಿ ಕಲ್ಲನ್ನು ಬಳಸ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಇವರು ಸುತ್ತ ಪಾಗಾರ ಕಟ್ಟಲಿಕ್ಕೂ, ಕಾಂಪೌಂಡ್ ಮಾಡಲಿಕ್ಕೂ, ಮನೆ ಕಟ್ಟಲಿಕ್ಕೂ, ಮನೆಗೋಡೆ ಕಟ್ಟಲಿಕ್ಕೂ ಅವರು ಕಡಿದ ಕಲ್ಲನ್ನು ಬಳಸಲಿಕ್ಕೆ ಈ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಅಲ್ಲಿ ಕಡಿದ ಕಲ್ಲನ್ನು ಅವರು ಹೊರಗಡೆ ಕಳಿಸ್ಲಿಕ್ಕಿಲ್ಲ. ಅದು ಹೊರಗಡೆ ಕಳಿಸಿದ್ರು ಅಂತಂದರೆ ಅದು ಗಣಿಗಾರಿಕೆಗೆ ಬರ್ತದೆ, ಕಾನೂನು ನಿಯಮದ ಒಳಗಡೆ ಬರ್ತದೆ. ಹೀಗೆ ಕಡಿದ ಕಲ್ಲನ್ನು ಹೊರಗಡೆ ಸಾಗಾಟ ಮಾಡಬೇಕಿದ್ದರೂ ಸಹಿತ ಅವರು ನಿಯಮಗಳನ್ನು ಕಡ್ಡಾಯ ಫಾಲೋ ಮಾಡಬೇಕಾಗ್ತದೆ. ಈ ನಿಯಮ ಮಣ್ಣಿಗೂ ಅನ್ವಯಿಸುತ್ತೆ. ಕೃಷಿ ಉದ್ದೇಶಕ್ಕಾಗಿ ಕಲ್ಲು ಕಡಿಯುವ ಪರ್ಮಿಷನ್ ತಗೊಂಡು ಯಾವ ಜಾಗದಲ್ಲೂ ಸಹಿತ ಇದುವರೆಗೆ ಅಲ್ಲಿ ಕೃಷಿ ನಡೆದ ಉದಾಹರಣೆಯೇ ಇಲ್ಲ. ಇವತ್ತು ಸಹಿತ ಅದು ಕಲ್ಲು ಏನು 50-60 ಅಡಿವರೆಗೆ ಕಲ್ಲನ್ನು ತೆಗೆದಿದ್ದಾರೆ. ಅವೆಲ್ಲ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಆದರೆ ಕೃಷಿ ಮಾತ್ರ ಕಾಣೋದಿಲ್ಲ. ಕೃಷಿ ಬೋಗಸ್. ಗಣಿ ಇಲಾಖೆಯವರು ಇಲ್ಲ, ಹೀಗೆ ಕೃಷಿ ಉದ್ದೇಶಕ್ಕೋಸ್ಕರ ಕಲ್ಲು ತೆಗಿಲಿಕ್ಕೆ ಪರ್ಮಿಷನ್ ತಗೊಂಡು ಯಾರೋ ಕಲ್ಲು ಸಾಗಾಟ ಮಾಡ್ತಾರೆ, ಬಳಸ್ಕೊಡ್ತಾರೆ ಅಂತ ಹೇಳ್ತಾರೆ. ನಿಮಗೆ ಸಾಕ್ಷಿ ಬೇಕಾದರೆ ನಾನು ಇದು ಕೊಡ್ತೀನಿ ನೋಡಿ. ಈ ಲಾರಿಯಲ್ಲಿ ಹೊರಗಡೆ ನೋಡಿ ಕಲ್ಲನ್ನು ಸಾಕ್ತಾ ಇರೋದು ಬರ್ತಾ ಇದೆಯಲ್ಲ ನೋಡಿ, ಇದು ಕಲ್ಲು ಸಾಗಾಟ ಮಾಡ್ತಾ ಇರುವ ಲಾರಿ ಇದು. ಹೀಗೆ ಸಾಗಾಟ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಈ ಸಾಗಾಟ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಲ್ಲ, ಟ್ರಿಪ್ ಸೀಟು, GPS ಎಲ್ಲ ಹಾಕಿರ್ಬೇಕಲ್ಲ. ನೋಡಿ, ಈ ರಾತ್ರಿ ಸಹಿತ ಕಲ್ಲು ಸಾಗಾಟ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ ಎಷ್ಟು ಲಾರಿಗಳು ಕಲ್ಲುಗಳನ್ನು ಹೊತ್ತು ಹೋಗ್ತಿದ್ದಾವೆ ಅಂತೇಳಿ. ನಾನು ಈ ವಿಡಿಯೋ ಮಾಡುವ ಸ್ಥಳಕ್ಕೂ ಈ ಕಲ್ಲು ಏನು ಲೋಡಾಗಿ ಬರ್ತಾ ಇದೆಯಲ್ಲ, ಸಾಧಾರಣ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವರು ಇಲ್ಲಿಗೆ ಬರಬೇಕಿದ್ರೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಹಾಗಾದರೆ ಒಂದು ಲಾರಿಗೆ ಲೋಡ್ ಮಾಡಬೇಕಿದ್ರೆ 3/4 ಗಂಟೆ ಹಿಡಿತದೆ. ನೋಡಿ, ಬೆಳಗಿನ ಜಾವ ಲೈಟ್ ಹಾಕ್ಕೊಂಡು ಇವರು ಕಲ್ಲು ಸಾಗಾಟ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಸಾಧಾರಣ ಒಂದು 3-4 ಗಂಟೆಗೆ ಇವರು ಕಲ್ಲು ತೆಗಿಲಿಕ್ಕೆ ಲೋಡ್ ಮಾಡಲಿಕ್ಕೆ ಶೂಟ್ ಮಾಡಿರ್ತಾರೆ. ಅಲ್ಲಿ ಪರಿಸರದ ಜನರ ಪರಿಸ್ಥಿತಿ ಏನಾಗಿರ್ಬೋದು. ಹಾಗೆ 9 ಗಂಟೆ ಒಳಗಡೆಗೆ ಅಲ್ಲಿ ಗಣಿ ನಡೆಸೋದಾಗಲಿ, ಲೋಡ್ ಮಾಡೋದಾಗಲಿ, ಶಬ್ದ ಮಾಡೋದಾಗಲಿ ಕಾನೂನಿನ ಅವಕಾಶ ಇಲ್ಲ. ಇಷ್ಟು ಕಾನೂನು ಉಲ್ಲಂಘನೆ ಆಗ್ತಾಯಿದ್ರು. ಈ ರಸ್ತೆಯಲ್ಲಿ ಲಾರಿಗಳನ್ನು ತಡೆಯೋ ಕೆಲಸ ಪೊಲೀಸರು ಮಾಡ್ತಾ ಇಲ್ಲ. ಇದು ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಇವರು ಏನು ಗಣಿ ಇಲಾಖೆಯವರು ಪರ್ಮಿಷನ್ ಕೊಡ್ತಿದ್ದಾರಲ್ಲ, ಈ ಗಣಿ ಇಲಾಖೆಯ ಮೇಲೆ ಅನುಮಾನ ಬರೋದಿಲ್ವಾ? ಇಷ್ಟು ಕಾನೂನುಗಳ ಉಲ್ಲಂಘನೆ ಆಗ್ತಾಯಿದ್ರು, ಇವರಿಗೆ ಕಲ್ಲು ಕೀಳಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತಾದರೆ ಇಲ್ಲಿ ಗಣಿಗಾರಿಕೆ ಸುಮ್ಮನೆ ಕೊಟ್ಬಿಡ್ತದ? ಯಾವತ್ತು ಹಿಂದೂ ಸಹಿತ ಈ ರೀತಿಯ ಗಣಿಗಾರಿಕೆ ನಡೀತಾ ಇತ್ತು. ಅವರು 10 ಬಾರಿ ಹೇಳಿದ ನಂತರ ಗಣಿ ಇಲಾಖೆ ಅವರು ರೈಡ್ ಮಾಡ್ತಿದ್ರು. ಆದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂತೂ ಇದೆಯಲ್ಲ, ಇಲ್ಲಿ ನೀವು ಏನೇ ಹೇಳಿದರೂ ಸಹಿತ ಅಧಿಕಾರಿಗಳು ಕೂತಲ್ಲಿಂದ ಹೇಳೋದೇ ಇಲ್ಲ. ಹಾಗಿದ್ದರೆ ಪೊಲೀಸ್ನವರಿಗೆ ರಸ್ತೆ ನಿಯಮಗಳು ಪೊಲೀಸ್ನವರಿಗೆ ಬರ್ತದಲ್ಲ, ಇವರಿಗೆ ಇಂಟರ್ಸೆಪ್ಟರ್ ಇದೆ, ಹೈವೇ ಪ್ಲಾಟೂನ್ ಇದೆ, ಯಾರೂ ಸಹಿತ ರಸ್ತೆಯಲ್ಲಿ ಕಾಣೋದಿಲ್ಲ. ಇವರು ಇಷ್ಟು ನಿರಾಳವಾಗಿ ನಿರ್ಭಯವಾಗಿ ಈಗ ಕಲ್ಲನ್ನು ಸಾಗಾಟ ಮಾಡ್ತಾರೆ. ದಿವಸಕ್ಕೆ ಸಾವಿರಾರು ಲಾರಿಗಳು ಕಲ್ಲು ಸಾಗಾಟ ಮಾಡ್ತಾರೆ ಅಂತಾದರೆ ಹಾಗೆ ಸುಮ್ಮನೆ ಸಾಗಾಟ ಮಾಡಲಿಕ್ಕೆ ಆಗ್ತದ? ಪೊಲೀಸರು ಯಾಕೆ ಈ ಲಾರಿಗಳನ್ನು ಹಿಡಿದು ಸೀಸ್ ಮಾಡೋದಿಲ್ಲ, ಕೇಸುಗಳನ್ನು ಹಾಕ್ತಾ ಇಲ್ಲ? ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ಅಕ್ರಮ ಸಾಗಾಟವನ್ನು ತಡೆಯಲಿಕ್ಕೆ 29 ಕಡೆ ಚೆಕ್ ಪೋಸ್ಟ್ಗಳನ್ನು ನಿಯೋಜನೆ ಮಾಡಿದ್ದೀವಿ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದರೂ ಸಹಿತ
ಈ ದಿವಸಕ್ಕೆ ನೂರಾರು ಲಾರಿಗಳು ಅಕ್ರಮವಾಗಿ ಕಲ್ಲು ಸಾಗಾಟ ಮಾಡ್ತಿದ್ರಲ್ಲ, ಯಾಕೆ ಇವತ್ತಿಗೂ ಸಹಿತ ಒಂದು ಲಾರಿ ಸಿಕ್ಕೊಂಬಿದ್ದಿಲ್ಲ, ಒಂದು ಲಾರಿಯನ್ನು ಹಿಡಿಲಿಕ್ಕಾಗಲಿಲ್ಲ? ರಾತ್ರಿ ಕಲ್ಲುಗಳನ್ನು ತುಂಬ್ತಾರೆ, ಬೆಳಗಿನ ಜಾಮ ಕಲ್ಲುಗಳನ್ನ ಲೋಡ್ಕೊಂಡು ಹೋಗ್ತಾರೆ. ಇದು ಕಾನೂನು ಉಲ್ಲಂಘನೆ ಆಗಿದ್ದರೂ ಸಹಿತ ಯಾಕೆ ನೀವು ಕಾನೂನನ್ನು ಬಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳ್ತಿಲ್ಲ? ನೀವು ಕಾನೂನಲ್ಲಿ ಏನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿ. ಯಾರೂ ಸಹಿತ 100ಕ್ಕೆ 100 ಪ್ರಾಮಾಣಿಕರಾಗಿ ಇರಬೇಕು ಅಂತ ಬಯಸೋದಿಲ್ಲ. ಕೊನೆ ಪಕ್ಷ ಒಂದು 40% ಆದರೂ ಪ್ರಾಮಾಣಿಕತೆ ಇರಬೇಕಲ್ವ? ಇವತ್ತು ನೀವು ಇಲ್ಲಿರ್ತೀರ, ನಾಳೆ ಮತ್ತೆಲ್ಲಿಗೆ ಹೋಗ್ತೀರ, ನಾವು ಇಲ್ಲಿ ಬದುಕಬೇಕು, ಈ ಭೂಮಿ ನಮಗೆ ಬೇಕು. ಎಲ್ಲವುದನ್ನು ದೋಚಿ ಬಾಚಿದರೆ ಮುಂದಿನ ಜನಾಂಗ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಬದುಕಬೇಕಾಗ್ತದ? ಹಿಂದೆ ಉಡುಪಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಯೊಬ್ಬರ ಬಗ್ಗೆ ಸಣ್ಣ ಮಾಹಿತಿ ಕೊಟ್ಬಿಡ್ತೀನಿ. ಉಡುಪಿ ಜಿಲ್ಲೆಯಲ್ಲಿ ಅವರು ಹಿರಿಯ ಭೂವಿಜ್ಞಾನಿಯಾಗಿದ್ದರು. BJP ಸರ್ಕಾರ ಇದ್ದಾಗ 2 ಬಾರಿ, ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1 ಬಾರಿ ಇವರನ್ನು ಟ್ರಾನ್ಸ್ಫರ್ ಮಾಡಿದರು. ಆದರೂ ಸಹಿತ ಇವರು 3 ಬಾರಿ ಟ್ರಾನ್ಸ್ಫರ್ ಆದರೂ ಇವರು ಉಡುಪಿಗೆ ಬಂದು ಕೂತ್ಕೊಂಡ್ರು. ಇವಾಗ ಈ ಅಧಿಕಾರಿ ಉಡುಪಿಯಿಂದ ಟ್ರಾನ್ಸ್ಫರ್ ಆದ ನಂತರ ಬೇರೆ ಕಡೆ ಹೋದರೂ ಅದೇ ಕೆಲಸ ಮಾಡಬೇಕು, ಉಡುಪಿಲಿದ್ದರೂ ಇದೇ ಕೆಲಸ ಮಾಡಬೇಕು. 3 ಬಾರಿ ಟ್ರಾನ್ಸ್ಫರ್ ಆದರೂ ಸಹಿತ ಈತ ಮತ್ತೆ ಪುನಃ ಉಡುಪಿಗೆ ಬರ್ತಾನೆ ಅಂತಾದರೆ ಏನೋ ಪಸ ಇದೆ ಅಂತ ಅರ್ಥ ಅಲ್ಲ. ಇಷ್ಟು ಸಾಕಲ್ವ ಗಣಿಗಾರಿಕೆ ಹಣೆಬರ ಅರ್ಥ ಮಾಡ್ಕೊಳ್ಳಿಕ್ಕಿದ್ರೆ? ಸ್ನೇಹಿತರೆ, ಭೂಮಿ ಮುಂದಿನ ಜನಾಂಗದವರಿಂದ ಸಾಲವಾಗಿ ಪಡೆದಿದ್ದಿದ್ದು. ಸಾಲ ತಗೊಂಡ ಮೇಲೆ ಅವರಿಗೆ ಹಿಂತಿರುಗಿಸ್ಬೇಕಲ್ವ? ಒಮ್ಮೆ ನಾವು ಆ ಸಾಲವನ್ನು ಮುಂದಿನ ಜನಾಂಗಕ್ಕೆ ತೀರಿಸಲಿಲ್ಲ ಅಂತಾದರೆ ಅವರು ಬದುಕೋದಾದರೂ ಹೇಗೆ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.